ನಮಸ್ಕಾರ, ಎಲ್ಲರಿಗೂ ಆತ್ಮೀಯ ಸ್ವಾಗತ. ಕಲ್ಪತರು ನಮ್ಮ ಮನೆ ಅಡುಗೆಗೆ. ಇವತ್ತು ಇದೊಂದು ಮಾವಿನಕಾಯಿಂದ ಡಿಫ್ರೆಂಟ್ ವೇನಲ್ಲಿ, ವಿಭಿನ್ನ ರುಚಿಯಲ್ಲಿ ಒಂದು ಮಾವಿನಕಾಯಿ ಉಪ್ಮಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮತ್ತು ಈ ಥರ ಟ್ರೈ ಮಾಡ್ಕೊಳ್ಳಿ, ವಿಭಿನ್ನವಾಗಿರುತ್ತೆ ಮತ್ತು ಟೇಸ್ಟ್ ಸಖತ್ತಾಗಿರುತ್ತೆ. ಮಾತ್ರ ಈ ಥರ ನಾನು ಟ್ರೈ ಮಾಡಿರಲಿಲ್ಲ, ಈಗ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು. ಮಾತ್ರ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈಗ ನೋಡಿ, ಮಾವಿನಕಾಯಿ ತೊಗೊಂಡು ಈಗ ಎಲ್ಲ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡ್ಬಿಡ್ತೀನಿ. ಈ ಥರ ತೊಳೆದು ಒಂದು ಮಾವಿನಕಾಯಿ ಸಾಕು. ನಾನಿಲ್ಲಿ ತೋರಿಸ್ತಾ ಇರೋದು ಒಂದು 4 ಜನಕ್ಕೆ ಆಗೋಷ್ಟು ಮೆಜರ್ಮೆಂಟ್ ತೋರಿಸ್ತಾ ಇರೋದು. ಈ ಸಿಪ್ಪೆ ಎಲ್ಲ ತೆಗೆದು ಈಗ ಈ ಥರ ತುರಿಯ ಮಣೆ ಇರುತ್ತಲ್ವ, ಅದರೊಳಗೆ ದಪ್ಪವಾಗಿ ತುರ್ಕೊಳ್ಳೋಣ. ಈ ಥರ ಎಲ್ಲ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎತ್ತಿಟ್ಕೊಳ್ತೀನಿ ಲಾಸ್ಟಿಗೆ ಡೆಕೋರೇಷನ್ಗೆ, ಮೇಲೆ ಉಪ್ಪಿಟ್ಟು ಮೇಲೆ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಾಯಿಗೆಲ್ಲ ಸಿಕ್ಕಿದ್ರೆ ಅಂತ. ಈಗ ನಾನಿಲ್ಲಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುರಿದಿರೋದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಮಾವಿನಕಾಯಿನ ನೋಡಿ, ಇದು ಈ ಥರ ಪೇಸ್ಟ್ ಮಾಡಿಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ. ಮಾತ್ರ ಉಪ್ಮಾ, ಮಾವಿನಕಾಯಿ ಉಪ್ಮಾ ಇದು ಡಿಫ್ರೆಂಟಾಗಿರುತ್ತೆ. ಮಾತ್ರ ನೋಡಿ, ಈ ಥರ ಎಲ್ಲ ತುರಿದು ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ಪೇಸ್ಟ್ ಮಾಡಿ. ಈಗ ಶುರು ಮಾಡೋಣ ಯಾವ ಥರ ಅಂತ, ಏನೇನೆಲ್ಲ ಬೇಕು ಅಂತ ಹಂಗೆ ಮಾಡ್ತಾ ನೋಡ್ತಾ ಹೋಗೋಣ. ಈಗ ನಾನಿಲ್ಲಿ 1 ಲೋಟ ಅಂದರೆ 1/4 kg ರವೆ, ಬೆಂಗಳೂರು ರವೆ ಹಾಕಿದ್ದೀನಿ. ಬೆಂಗಳೂರು ರವೆ ಹಾಕಿಬಿಟ್ಟು ಉಪ್ಪಿಟ್ಟು ರವೆ ಅಂತ ಸಿಗುತ್ತೆ. ಇದನ್ನು ನಾವು ಎಲ್ಲ ಲಘುವಾಗಿ ಸಣ್ಣ ಊರಿನಲ್ಲಿ ಇಟ್ಕೊಂಡು ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನು ಅದೇ ಪಾತ್ರೆಗೆ ಈಗ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿ ಅಂದರೆ ಒಂದು 3-4 ಟೇಬಲ್ ಸ್ಪೂನ್ ಆಗುತ್ತೆ ಆಯಿಲು. ಹಾಕಿದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿದ ನಂತರ ನಾವು ಗೋಡಂಬಿ, ಉದ್ದಿನಬೇಳೆ, ಕಡಲೆಬೇಳೆ ಇದನ್ನೆಲ್ಲ ನಾನು ಹಾಕ್ತಾಯಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಗೋಡಂಬಿ ಸ್ವಲ್ಪ, ಮತ್ತು ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ನಾವು ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ಳೋಣ. ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಕರ್ಬೇವಿನ ಸೊಪ್ಪು ಹಾಕಿದ್ರೆ ಒಳ್ಳೆ ಘಮ ಕೊಡೋದು. ಮಾತ್ರ ಇದು ಉಪ್ಪಿಟ್ಟಿಗೆ ಅದೇ ಒಂದು ಟೇಸ್ಟ್ ಇರ್ತದೆ. ಮಾತ್ರ ಹಾಕಿದ ನಂತರ ನಾನಿಲ್ಲಿ ಒಂದು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿನ 2 ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಾಯಿಗೆ ಸಿಗಬಾರ್ದು ಅಂತ. ಆವಾಗ ಖಾರ ಹದವಾಗಿ ಎಲ್ಲ ಕಡೆ ಹರಡುತ್ತೆ ಉಪ್ಪಿಟ್ಟಿಗೆ. ಈ ಥರ ಮಾಡೋದ್ರಿಂದ ನಾವು ಇದು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ದೊಡ್ಡದು ಒಂದು ಸೈಜಿಂದು 2 ಈರುಳ್ಳಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿ ಇದು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕಿ ಚಿಟಿಕೆಯಷ್ಟು ಅರಿಶಿನ ಹಾಕಿ 1 ಟೇಬಲ್ ಸ್ಪೂನಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ತಿದ್ದೀನಿ. ಈಗಲೇ ಹಾಕಿದ್ರೆ ನಮಗೆ ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಎಲ್ಲನೂ ಬೇಗ ನೀರಿನ ಅಂಶ ಎಲ್ಲ ಬೇಗ ಸುಂಡುತ್ತೆ ಅನ್ನೋದಕ್ಕೋಸ್ಕರ ಈಗಲೇ ಉಪ್ಪು ಹಾಕ್ತಾ ಇರೋದು. ನೋಡಿ, ಈಗೆಲ್ಲ ಈರುಳ್ಳಿ ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲಘುವಾಗಿ ಫ್ರೈ ಮಾಡಿಕೊಂಡು ನಾವು ನಂತರ ಇಲ್ಲಿ ಮಾವಿನಕಾಯಿನೆಲ್ಲ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಪೇಸ್ಟ್ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಪೇಸ್ಟ್ ಹಾಕಿ ಇದನ್ನು ಸಹ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಪಾತ್ರೆ ಎಲ್ಲ ತಳ ಬಿಡೋವರೆಗೂ ನಾವು ಚೆನ್ನಾಗಿ ನೋಡಿ, ಈ ಥರ ಚೆನ್ನಾಗಿ ಪಾತ್ರೆ ತಳ ಬಿಡೋವರೆಗೂ ಮಾತ್ರ ಎಲ್ಲ ಎಣ್ಣೆ ನೀರಿನ ಅಂಶ ಹೋಗೋವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಈಗ ಅದಕ್ಕೇ ನಾನು ಇಲ್ಲಿ 2 ಲೋಟದಷ್ಟು, 1 ಲೋಟ ರವೆಗೆ 2 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. 2 ಲೋಟ ನೀರು ಹಾಕ್ಬಿಟ್ಟು ಇದನ್ನು ನಾವು ಚೆನ್ನಾಗಿ ಮತ್ತೆ ಕುದಿಸೋಣ. ಸ್ವಲ್ಪ ತಿರುಗಿಸ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ನೋಡಿ, ಈ ಥರ ಚೆನ್ನಾಗಿ ತಿರುಗಿಸ್ಬಿಟ್ಟು 1-2 ನಿಮಿಷ ಕುದಿಯೋ ತನಕ ಒಂದು ತಟ್ಟೆ ಹಾಕಿ ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಟ ನಂತರ ಚೆನ್ನಾಗಿ ಕುದಿ ಬಂದಿದೆಯಾ ಅಂತ ನೋಡೋಣ. ಇವಾಗ ನೋಡಿ, ಈ ಥರ ಕುದಿ ಬಂದಿದೆ ಸ್ನೇಹಿತರೆ. ಈಗ ನಾವು ಹುರಿದಿಟ್ಕೊಂಡಿರ್ತೀವಲ್ಲ ಆ ರವೆನ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಬರೋಣ. ಈ ವಿಡಿಯೋ ಫಸ್ಟ್ ಯಾರೆಲ್ಲ ನೋಡ್ತಿದ್ದೀರಾ ಅವ್ರು ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ರವೆ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ತಿರುಗಿಸಿ ಇದನ್ನು ಸಹ ಚೆನ್ನಾಗಿ 1-2 ನಿಮಿಷ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಚೆನ್ನಾಗಿ ಘಮ ಕೊಡೋಂಗೆ ಚೆನ್ನಾಗಿ ಹಾಕಿ ಕೊತ್ತಂಬರಿ ಸೊಪ್ಪೆಲ್ಲ ಯಥೇಚ್ಛವಾಗಿ ಹಾಕ್ಕೊಳ್ಳೋಣ. ಆಮೇಲೆ ತೆಂಗಿನ ತುರಿ ಹಾಕ್ಕೊಳ್ಳೋಣ. ತೆಂಗಿನ ತುರಿ ಹಾಕ್ತಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕಿ ಇದನ್ನು ಸಹ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಮುಚ್ಚಿಟ್ಬಿಟ್ರೆ ನಮ್ಮದು ಮಾವಿನಕಾಯಿ ಉಪ್ಪಿಟ್ಟು ಹರಳೋ ತನಕ ಕಾಯಬೇಕು. ಕೊನೆ ಟೈಮಲ್ಲಿ ನಾವು ಈಗ ತುಪ್ಪ ಹಾಕ್ಕೋಬೇಕು. ತುಪ್ಪ ಇಲ್ಲ ಅಂದರೆ ಎಣ್ಣೆನೇ ಹಾಕ್ಕೋಬೋದು. ಬಿಸಿ ಮಾಡಿಟ್ಟಿರೋ ಎಣ್ಣೆ ಹಾಕಿದ್ರೆ ಈ ಥರ ಮಾಡಿದ್ರೆ ನಮಗೆ ಉಪ್ಪಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ. ನಾವು ಮಧ್ಯಾಹ್ನ ತನಕ ಇಟ್ಟರು ತುಂಬ ಚೆನ್ನಾಗಿರುತ್ತೆ. ಈಗ ಸರ್ವ್ ಮಾಡೋಣ. ಇವಾಗ ನೋಡಿ, ಈಗ ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡೋದು